ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ನಡೆದಂಥ SRH ವರ್ಸಸ್ RCB ಮ್ಯಾಚ್ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ನೀವೆಲ್ಲ ನೋಡಿ ಇರ್ತಾರೆ ಈ ಒಂದು ಪಂದ್ಯನ. SRH ಟೀಮ್ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ ನಮ್ಮ RCB ಟೀಮ್ ಮೇಲೆ, ಹಾಗೂ RCB ಟಾಪ್ 2 ಕನ್ಸನ್ನ ಭಸ್ಮ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ರೇಂಜ್ಗೆ. ಇದ್ರ ಬಗ್ಗೆ ನಾವು ನಿನ್ನೆ ವಿಡಿಯೋದಲ್ಲಿ ಮಾತಾಡಿದ್ವಿ. RCB ನ ಡಾಮಿನೇಟ್ ಮಾಡೋ ಚಾನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ SRH ಟೀಮ್ಗೆ ಅಂತ. ಅದೇ ಥರ ಆಗಿದೆ ಕೂಡ ಇಲ್ಲೂ. ಹಾಗೆ ಈ ಒಂದು ಮ್ಯಾಚ್ ಸೋತಿರೋದ್ರಿಂದ RCB ಟೀಮ್ ಅವರು ಡೈರೆಕ್ಟ್ ಆಗಿ 3ನೇ ಪ್ಲೇಸ್ಗೆ ಹೋಗ್ತಾರೆ. ಹಾಗೂ ರನ್ ರೇಟು ಕೂಡ ಸ್ವಲ್ಪ ಡೌನ್ ಆಗಿದೆ RCB ಟೀಮ್ದು. ನೀವು ನೋಡಿರ್ಬೋದು ಕ್ರಿಕ್ ಬಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಕಡಿಮೆ ರನ್ ಮಾರ್ಜಿನ್ ಇಂದ ಸೋತಿದ್ರು ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಆದ್ರೆ RCB ಟೀಮ್ ಇದರಲ್ಲಿ 42 ರನ್ ಮಾರ್ಜಿನ್ ಸೋತಿದೆ. ಅದಕ್ಕೆ ದೊಡ್ಡ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಇವ್ರ ರನ್ ರೇಟ್ಗೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಮ್ಯಾಚ್ ಆಗ್ಲೇ ಮುಗ್ದಿದೆ. ಆದ್ರೆ ಇವತ್ತಿನ ಮ್ಯಾಚಲ್ಲಿ ಪಂಜಾಬ್ ಆದ್ರೂ ಸೋಲಿ ಅಂತ ಬೇಡ್ಕೊಬೇಕಷ್ಟೇ ನಮ್ಮ RCB ಫ್ಯಾನ್ಸ್ಗಳು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ಲೇಯರ್ ಸ್ಟಾಟ್ಸ್ ಆಗಿರ್ಬೋದು, ಸ್ಕೋರ್ಸ್ ಆಗಿರ್ಬೋದು, ಯಾವೊಂದು ಪ್ಲೇಯರ್ ಇಂದ ಒಂದೊಳ್ಳೆ ಸ್ಕೋರ್ ಬಂತು, ಯಾವೊಂದು ಬೌಲರ್ ಇಲ್ಲಿ ಮೇನಾಗಿ ಇಂಪ್ಯಾಕ್ಟ್ ಆದ್ರು ಟೀಮ್ಗಳಿಗೆ, RCB ಸೋಲೋದಕ್ಕೆ ಕಾರಣ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ಹೊಸದಾಗಿ ಒಂದು ವಿಡಿಯೋ ನೋಡ್ತಿರೋರು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೇನ್ ಆಗಿ ಇಲ್ಲಿ ಟಾಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ RCB ಟೀಮ್ ಅವರು ಟಾಸ್ ನಾಗಿದ್ದು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ ಈ ಒಂದು ಮ್ಯಾಚ್ ಅಲ್ಲಿ. ಹೌದು, ಈ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಆ ಒಂದು ಕಾರಣಕ್ಕೆ ನಮ್ಮ RCB ಟೀಮ್ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ ಸ್ಟಾರ್ಟಿಂಗ್ ಅಲ್ಲಿ. ಹಾಗೆ ಇಲ್ಲಿ ಎರಡು ಟೀಮ್ ನ ಸ್ಟಾರ್ಟಿಂಗ್ ಲೆವೆನ್ ಅಂತ ಬಂದಾಗ ಇಲ್ಲಿ ಮೇನ್ ಆಗಿ ನೀವು ನೋಡ್ತಿರಬಹುದು SRH ಟೀಮ್ ಅಲ್ಲಿ ಟ್ರೇವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಹೆನ್ರಿಕ್ ಕ್ಲಾಸನ್, ಅನಿಕೇತ್ ವರ್ಮಾ, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್, ಅಶಾಲ್ ಪಟೇಲ್, ಉನಾಡ್ಕಟ್, ಇಶಾನ್ ಮಲ್ಲಿಂಗ. ಈ ಒಂದು ಮ್ಯಾಚ್ ಅಲ್ಲಿ SRH ಟೀಮ್ ಅವರು 3 ಚೇಂಜ್ ಅನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ನೆಕ್ಸ್ಟ್ ಈಗ ನಮ್ಮ RCB ಟೀಮ್ ಅಂತ ಬಂದಾಗ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಮಯಾಂಕ್ ಅಗ್ರವಾಲ್, ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗಿ ಒಂದು ಮ್ಯಾಚ್ ಅಲ್ಲಿ. ಹಾಗೆ ರೊಮೆರೇಶ್ ಶಫಾರ್ಡ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸುಯಾಶ್ ಶರ್ಮಾ, ಲುಂಗಿ ನೆಗಡಿ, ಯಶ್ ದಯಾಳ್. ಇದರಲ್ಲಿ ಹೊಸ ವಿಷಯ ಏನಪ್ಪಾ ಅಂದ್ರೆ ಜಿತೇಶ್ ಶರ್ಮಾ ಅವರು RCB ಟೀಮ್ ನ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಈ ಒಂದು ಮ್ಯಾಚ್ ಅಲ್ಲಿ. ಹೌದು, ರಜತ್ ಪಟಿದಾರ್ ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದ ಅವರು ಮ್ಯಾಚ್ ನ ನಿಭಾಯಿಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ RCB ಟೀಮು. ಹಾಗೆ ಅವರು ಕೊಟ್ಟಿದ್ದ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗೆ ಅನ್ನಿಸ್ತು. ಈ ಒಂದು ಮ್ಯಾಚ್ ಅಲ್ಲಿ ಒಳ್ಳೆ ಕ್ಯಾಪ್ಟನ್ ಆಗಿದ್ದಾರೆ ಜಿತೇಶ್ ಶರ್ಮಾ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ SRH ಟೀಮ್ ಅವರು ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೈನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರು ಮತ್ತೆ ಟ್ರೇವಿಸ್ ಹೆಡ್ ಅವರು ಒಳ್ಳೆ ಓಪನಿಂಗ್ ಕೊಡ್ತಾರೆ ಟೀಮ್ಗೆ. ಪವರ್ ಪ್ಲೇ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ವಿಕೆಟ್ ಕೊಡ್ತಾರೆ ಇಬ್ರು ಬ್ಯಾಟ್ಸ್ಮನ್ ಗಳು ಕೂಡ. ಹಾಗೆ ನೆಕ್ಸ್ಟ್ ಇವ್ರ ಜೊತೆಗೆ ಹೆನ್ರಿಕ್ ಕ್ಲಾಸನ್ ಅವರು ಬಂದಾಗ ನಾಯಿ ಹೊಡೆದಂಗೆ ಹೊಡಿತಾ ಇರ್ತಾರೆ ನಾವು RCB ಬಾಲರ್ಸ್ ಮೇಲೆ. 24 ರನ್ ಏನು ಹೊಡಿತಾರೆ. ಕಮ್ಮಿ ರನ್ ಹೊಡೆದಿದ್ರು ಇವರೊಂದು ಬ್ಯಾಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ. ಹೊಡೆದ 6ಗಳಾಗಿರ್ಬೋದು, 4ಗಳಾಗಿರ್ಬೋದು. ಹಾಗೆ ಇವ್ರ ಜೊತೆಗೆ ಅನಿಕೇತ್ ವರ್ಮಾ ಅವರು ಇವರು ಕೂಡ ಒಂಥರ ಚಿಂದಿ ಬ್ಯಾಟಿಂಗ್ ಮಾಡ್ತಾರೆ ನಿನ್ನೆ ಮ್ಯಾಚ್ ಅಲ್ಲಿ. 9 ಬಾಲ್ 26 ರನ್ನು ಸಖತ್ತಾಗಿ 6ಗಳು ಹೊಡಿತಾರೆ ನಿನ್ನೆ ಮ್ಯಾಚ್ ಅಲ್ಲಿ ನಮ್ಮ RCB ಬಾಲರ್ಸ್ ವಿರುದ್ಧ. SRH ಟೀಮ್ಗೆ ಒಂದೊಳ್ಳೆ ಯಂಗ್ಸ್ಟರ್ ಸಿಕ್ಕಿದ್ರು ಅಂತ ಹೇಳ್ಬೋದು. ಅದು ಅನಿಕೇತ್ ವರ್ಮಾ ಅವರು ಈ ಒಂದು ಸೀಸನ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಹಾಗೆ ನೆಕ್ಸ್ಟ್ ಆಗಿ ಈ ಒಂದು ಮ್ಯಾಚಿನ ಮೇನ್ ಪಾರ್ಟ್ ಅಂತ ಹೇಳಿದ್ರೆ ಅದು ಇಶಾನ್ ಕಿಶನ್ ಅವರು SRH ಟೀಮ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. 94 ರನ್ ಹೊಡಿತಾರೆ 48 ಬಾಲ್ ಅಲ್ಲಿ. ಅವರೊಂದು ಸೆಂಚುರಿ ಮಿಸ್ ಆಗಿದ್ರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ನಮ್ಮ RCB ಬಾಲರ್ಸ್ ವಿರುದ್ಧ ಚೆನ್ನಾಗಿ ಹೊಡೆದ್ರು ನಿನ್ನೆ ಮ್ಯಾಚ್ ಅಲ್ಲಿ. ಹಾಗೆ ಇವರೊಂದು ಟೋಟಲ್ ಆಗಿ 6 ವಿಕೆಟ್ಗೆ 231 ರನ್ ಹೊಡಿತಾರೆ 20 ಓವರ್ ಅಲ್ಲಿ. ಒಂಥರ ಚಿಂದಿ ಬ್ಯಾಟಿಂಗ್ಗೆ ಒಳ್ಳೆ ಸ್ಕೋರೇ ಇದು. ಅದು ಲಕ್ನೋ ಪಿಚ್ ಅಲ್ಲಿ ಅಂದ್ರೆ ಚೇಸ್ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ RCB ಟೀಮ್ಗೆ. ಸ್ಕೋರ್ ಎಷ್ಟೇ ಇರಲಿ ಅದನ್ನ ಚೇಸ್ ಮಾಡ್ತೀವಿ ಅಂತ ಆ ಕಾಡಕ್ಕೆ ಕೇಳಿದ್ರು ಫಿಲಿಪ್ ಸಾಲ್ಟ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು. ಸ್ಟಾರ್ಟಿಂಗ್ ಅಂತೂ ಒಂದು ಒಳ್ಳೆ ಓಪನಿಂಗ್ ಸಿಕ್ತು ಟೀಮ್ಗೆ. ಒಂದೊಳ್ಳೆ ಬ್ಯಾಟಿಂಗ್ ಮಾಡಿದ್ರು ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಅವರು. ಇವರೊಂದು ಪವರ್ ಪ್ಲೇ 72 ರನ್ಸ್ ಏನಾದ್ರು ಬಂದಿರುತ್ತೆ ನೋ ಲಾಸ್ಗೆ. ಇದರಲ್ಲಿ ಫಿಲಿಪ್ ಸಾಲ್ಟ್ ಅವರು 62 ರನ್ ಹೊಡೆಯೋ ಮುಖಾಂತರ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ, ವಿರಾಟ್ ಕೊಹ್ಲಿ ಅವರು ಇವ್ರ ಜೊತೆಗೆ 45 ರನ್ ಹೊಡೆಯೋ ಮುಖಾಂತರ ಒಳ್ಳೆ ಓಪನಿಂಗ್ ತಂದ್ಕೊಟ್ರು ಟೀಮ್ಗೆ. ಹಾಗೆ ಇವ್ರ ವಿಕೆಟ್ ಬಿದ್ಮೇಲೂ ಕೂಡ ಒಂದೊಳ್ಳೆ ರನ್ಸ್ ಬರ್ತಾ ಇದ್ದಾರೆ ಟೀಮ್ಗೆ. ಅದು ಜಿತೇಶ್ ಶರ್ಮಾ ಅವ್ರ ಮುಖಾಂತರ ಹಾಗೂ ರಜತ್ ಪಟಿದಾರ್ ಮುಖಾಂತರ ಒಂದೊಳ್ಳೆ ಓಪನಿಂಗ್ ತಂದು ಕೊಡ್ತಾ ಇರ್ತಾರೆ ಟೀಮ್ಗೆ. ಯಾವುದೇ ಕಾರಣದಲ್ಲೂ ರನ್ ರೇಟ್ ಕಮ್ಮಿ ಆಗೋಕೆ ಬಿಡ್ತಿರ್ಲಿಲ್ಲ. ನಾರ್ಮಲ್ ಆಗಿ ಓವರ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಹೊಡಿತಿದ್ರು ಇಬ್ರು ಬ್ಯಾಟ್ಸ್ಮನ್ ಗಳು ಕೂಡ. ಇದರಲ್ಲಿ 29 ಬಾಲ್ಸ್ಗೆ 61 ಏನೇ ಬೇಕಾಗಿರುತ್ತೆ. ಒಂದೊಳ್ಳೆ ಚೇಜಿಂಗ್ ಸ್ಕೋರೇ ಇದು. ಟೀಮ್ಗೆ ಒಂದು ಒಳ್ಳೆ ಸ್ಕೋರ್ ಬರ್ಬೇಕಾದ್ರೆ ಆತರ ಪಡ್ತಾರೆ ಇಲ್ಲಿ ಜಿತೇಶ್ ಶರ್ಮಾ ಅವರು. ಇಲ್ಲಿ 16ನೇ ಓವರ್ ಅಲ್ಲಿ ಒಂದು ರನ್ಔಟ್ ಆಗುತ್ತೆ. ನೀವು ಮ್ಯಾಚ್ ಅಲ್ಲಿ ನೋಡಿರ್ಬೋದು ಅದನ್ನ. ಅದು ರಜತ್ ಪಟಿದಾರ್ ವಿಕೆಟ್. ಆ ಟೈಮಲ್ಲಿ ಆ ರನ್ ಬೇಕಾಗಿರ್ಲಿಲ್ಲ, ಸುಮ್ನೆ ಓಡಿದ್ರು ಜಿತೇಶ್ ಶರ್ಮಾ ಅವರು. ಒಂದು ರನ್ಔಟೇ ಮೇನ್ ತಪ್ಪಂತ ಹೇಳ್ಬೋದು ಈ ಒಂದು ಮ್ಯಾಚ್ ಅಲ್ಲಿ RCB ಟೀಮ್ದು. ಅದಾದ್ಮೇಲೆ ಜಿತೇಶ್ ಶರ್ಮಾ ಅವರು ಕ್ಯಾಚ್ ಔಟ್ ಆದ್ರು, ರೊಮೆರೇಶ್ ಶಫಾರ್ಡ್ ಅವರು ಡಕ್ ಔಟ್ ಆದ್ರು. ಅದಾದ್ಮೇಲೆ ಬಂದಂತ ಟಿಮ್ ಡೇವಿಡ್ ಅವರು ಅವ್ರ ಕಾಲ್ ಆಗ್ತಾನೆ ಇರ್ಲಿಲ್ಲ, ಆದ್ರೂ ಆಡಕ್ ಬಂದ್ರು. ಕೊನೆಗೂ ಆಡಕ್ಕಾಗದೆ ಅವರು ವಿಕೆಟ್ ಕೊಡ್ತಾರೆ. ಇಲ್ಲೇ ಮುಗ್ದೋಗುತ್ತೆ RCB ಚಾಪ್ಟರ್. ತುಂಬಾ ಈಸಿಯಾಗಿ ಗೆಲ್ಲೋ ಮ್ಯಾಚ್ ಅನ್ನ ತುಂಬಾ ಈಸಿಯಾಗಿ ಸೋಲ್ತಾರೆ RCB ಟೀಮ್ ಅವರು ಇಲ್ಲಿ. ಇದರಲ್ಲಿ ಮೇನ್ ಆಗಿ ಟಿಮ್ ಡೇವಿಡ್ ಅವರಿಗೆ ಇಂಜುರಿ ಆಗುತ್ತೆ ಮ್ಯಾಚ್ ಆಡ್ಬೇಕಾದ್ರೆ ಫೀಲ್ಡಿಂಗ್ ಸೈಡ್ ಅಲ್ಲಿ. ಇದು ಒಂಥರ ಮೇನ್ ಇಂಪ್ಯಾಕ್ಟ್ ಆಯ್ತು ಮ್ಯಾಚ್ ಸೋಲೋದಕ್ಕೆ RCB ಟೀಮು. ಹೌದು, ಈ ಒಂದು ಮ್ಯಾಚ್ ಗೆದ್ದಿದ್ರೆ ಟಾಪ್ 2 ಕನ್ಸನ್ನ ನನ್ಸಾಗಿ ಇಟ್ಕೊಬೋದಾಗಿತ್ತು RCB ಟೀಮು. ಇದನ್ನ ಸೋಲೋ ಮುಖಾಂತರ ಆಲ್ಮೋಸ್ಟ್ ಎಲ್ಲ ಕೈ ಬಿಟ್ಟಂಗೆ ಆಗಿದೆ ಟಾಪ್ 2ನ. ಇನ್ನು ಮುಂದೆ ಕಾದ್ ನೋಡೋಣ. ಇನ್ನೂ ಒಂದು ಮ್ಯಾಚ್ ಇದೆ ನಮ್ಮ RCB ಟೀಮ್ಗೆ, ಅದು ಲಕ್ನೋ ಮೇಲೆನೆ. ಅದು ಮೇ 27ಕ್ಕೆ. ಈ ಒಂದು ಮ್ಯಾಚ್ ಕೊನೆ ಮ್ಯಾಚ್ ಆಗುತ್ತೆ IPL ಟೂರ್ನಿಯಲ್ಲಿ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಪ್ಲೇ ಆಫ್ ಮ್ಯಾಚ್ ಗಳು ಇರೋದು.
ಕಾದ್ ನೋಡೋಣ ಯಾವ ತರ ನಡೆಯುತ್ತೆ ಅಂತ. ಇನ್ನು ಇಷ್ಟಿದೆ ಈ ವಿಡಿಯೋ. ಈ ಒಂದು ಮ್ಯಾಚ್ RCB ಸೋತಿರೋದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.